ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳೊಂದಿಗೆ ಹಾಯ್, ಎಲ್ಲರಿಗೂ ನಮಸ್ಕಾರ. ಹಬ್ಬದ ತಯಾರಿ ಏನೆಲ್ಲ ಮಾಡಿದ್ವಿ ಅಂತ ನೋಡೋಣ ಬನ್ನಿ. ಕರ್ಜಿಕಾಯಿ ಮಾಡ್ತಾ ಇದ್ದೀವಿ ಎಲ್ಲರೂ ಸೇರಿಬಿಟ್ಟು. ಇವಾಗ ಆಯಿತು, ಕರ್ಜಿಕಾಯಿ ಮಾಡಾದಮೇಲೆ ಇವಾಗ ನಾವು ಪೂಜಾ ಪಾತ್ರೆಗಳನ್ನ ವಾಶ್ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಪೂಜಾ ಪಾತ್ರೆಗಳನ್ನ ವಾಶ್ ಮಾಡೋಕ್ಕೆಲ್ಲನೂ ಕ್ಲೀನ್ ಮಾಡೋಕ್ಕೆ ಅದೆಲ್ಲ ಕ್ಲೀನ್ ಮಾಡಿ ಚಿಕ್ಕದಾಗಿರೋದೆಲ್ಲ ಬಿಚ್ಚಿಬಿಟ್ಟು ಕ್ಲೀನ್ ಮಾಡ್ತಾ ಇದ್ದೀನಿ. ಇವಾಗ ಇದೆಲ್ಲ ಆಯಿತು, ಕ್ಲೀನ್ ಮಾಡಿ ಇವಾಗ ಆಯಿತು. ಪೂಜಾ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿ ಇವಾಗ ಬ್ಯಾಕ್ ಡ್ರಾಪ್ ಡೆಕೋರೇಷನಿಗೆ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದೀವಿ ಅಂತ ನೋಡೋಣ ಬನ್ನಿ. ನಾವು ಈ ಬ್ಯಾಕ್ ಡ್ರಾಪ್ಗೆ ನಾವು ಎಲ್ಲದನ್ನೂ ಆನ್ಲೈನಲ್ಲಿ ಬೈ ಮಾಡಿಬಿಟ್ಟು ಹೊಸದಾಗಿ ಈ ಥರ ನಾವು ಮಾಡ್ತಾಯಿದ್ದೀವಿ. ತುಂಬ ಕ್ರಿಯೇಟಿವಿಟಿ ಆಗಿರಬೇಕು ಅಂತ ನಮ್ಮ ಪ್ಲ್ಯಾನ್ ಪ್ರಕಾರ ಈ ಥರ ಮಾಡಿದ್ದೀವಿ. ಅಯ್ಯೋ, ಕಟ್ಟಿ ಇದು ಮಾಡ್ತಾಯಿದ್ವಿ, ಅಷ್ಟೊತ್ತಿಗೂ ಎಲ್ಲ ಲೂಸ್ ಆಗ್ತಾಯಿತ್ತು. ಗಮ್ ಹಾಕಿದ್ರು ನಿಲ್ತಾ ಇರಲಿಲ್ಲ. ಗೋ ಮಾಡಿ ಕಟ್ಟಿ ಆಯಿತು. ಇವಾಗ ಬ್ಯಾಕ್ ಡ್ರಾಪ್ಗೆ ಕರ್ಟನ್ ಹಾಕ್ಕೊಂಡಿದ್ದೀನಿ. ಕರ್ಟನ್ ಹಾಕ್ಕೊಂಡು ನೆಟ್ಟು ಒಂದು ರೆಡ್ ಕಲರ್ ಡ್ರಾಪ್ ವೀಲ್ ಸಿಗುತ್ತೆ, ಅದು ತೊಗೊಂಡು ಆ ಕಡೆ ಈ ಕಡೆ ಸೈಡ್ಗೆ ಡಿಸೈನ್ ಥರ ಮಾಡ್ಕೊತಾ ಇದ್ದೀನಿ. ಅಂದರೆ ನನ್ನ ಹೈಟಿಗೆ ಎಷ್ಟು ಬೇಕೋ ಸ್ಟ್ಯಾಂಡನ್ನ ಕೆಳಗೆ ಮಾಡಿದ್ದೀನಿ. ಅದಕ್ಕೆ ಶೋ ಆಗ್ತಿಲ್ಲ ಅದರಲ್ಲಿ. ಇವಾಗ ರೆಡ್ ವೇಲ್ನ ಹಾಕ್ಕೊಳ್ತಾ ಇದ್ದೀನಿ. ನೆಟ್ ಆ ಕಡೆ ಈ ಕಡೆ ಸೈಡ್ಗೆ ಪಿನ್ ಮಾಡಿ ಹಾಕ್ಕೊಂಡು ಆಗ್ತಾಯಿದೆ. ಇವಾಗ ಅದಕ್ಕೆ ನಾನು ಈ ಥರ ಆನ್ಲೈನಲ್ಲಿ ಫ್ಲವರ್ನ ಬೈ ಮಾಡಿದ್ದೆ. ಮಧ್ಯೆ ಸ್ವಲ್ಪ ಪರ್ಪಲ್ ಅಂದರೆ ಅಪೋಸಿಟ್ ಕಲರ್ ಕಾಂಬಿನೇಷನಲ್ಲಿ ಮಾಡಿದ್ದೆ. ಆ ಕಡೆ ಈ ಕಡೆ ಪಿಂಕು, ಸ್ವಲ್ಪ ಮಧ್ಯೆ ಅಷ್ಟೇ ಹಾಕಿದರೆ ಲುಕ್ಕ ಕಾಣಿಸುತ್ತೆ ಅಂತ ಮಧ್ಯೆ ಹಾಕಿದ್ದೀನಿ. ಗ್ರೀನ್ ಕಲರು ಇದನ್ನು ಮಾಡ್ಕೊಂಡಿಟ್ಟಿದ್ದೀನಲ್ಲ, ಅದನ್ನು ಈ ರೀತಿ ಫ್ಲವರ್ನ ರೆಡಿ ಮಾಡಿದ್ದೆ. ಆಮೇಲೆ ಹಿಂದೆ ಲೈಟಿಂಗ್ಸ್ ಅರೇಂಜ್ ಕೂಡ ಮಾಡಿದ್ದೆ. ಹಿಂದಿನ ದಿನ ಯಾವ ರೀತಿ ಪ್ರಿಪ್ರೇಷನ್ ಮಾಡಿದ್ವಿ ಅಂತ ನೋಡಿ. ಹೇಗೆಲ್ಲ ಆಗಿದೆ, ಮನೆಯೆಲ್ಲ ಕಚ್ಚಿ ಪಿಚ್ಚಿ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿ ಬಂದಿದೆ, ನ್ಯಾಚುರಲ್ ಫ್ಲವರ್ ಥರನೇ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾನು ಹಿಂದೆ ಕಿರೀಟಕ್ಕೆ, ಅಂದರೆ ನಾವು ಲಕ್ಷ್ಮೀ ಕಿರೀಟ ಥರ ಹಿಂದೆ ಯೂಸ್ ಮಾಡಲಿಕ್ಕೆ ಈ ಥರ ಬೈ ಮಾಡಿ ಅದಕ್ಕೆ ಯಾವ ರೀತಿ ಲೈಟಿಂಗ್ಸ್ ಅರೇಂಜ್ ಮಾಡಿದರೆ ಹೇಗೆ ಲುಕ್ಕ ಕಾಣಿಸುತ್ತೆ ಅಂತ ಮಾಡ್ತಾಯಿದ್ದೀನಿ. ಇದು ನನಗೆ ತುಂಬ ಇಷ್ಟವಾಗಿದ್ದು, ನಾನು ಈ ಥರ ಮಾಡೋದು ತುಂಬ ಚೆನ್ನಾಗಿ ಬರುತ್ತೆ. ಅದು ಸ್ವಲ್ಪ ಉಲ್ಟಾ ಆಗಿತ್ತು ಅಂತ ಮತ್ತೆ ನಾನು ತೆಗೆದ್ಬಿಟ್ಟು ಮತ್ತೆ ಹಾಕ್ತಾಯಿದ್ದೀನಿ. ನಂಗೆ ತುಂಬ ಇಷ್ಟವಾಗಿರೋದಂದರೆ ಹಿಂದೆ ಸ್ಕ್ರೀನಿಗೆ, ಅಂದರೆ ಕಿರೀಟ ಥರ ಹಿಂದೆ ಹಾಕಿದಾಗ ಲುಕ್ಕ ಕಾಣಿಸುತ್ತೆ ಲೈಟ್ಸಲ್ಲಿ. ಹಾಗಾಗಿ ಇವಾಗ ಶೋ ಮಾಡಲ್ಲ. ಅಂದರೆ ಬೆಳಗ್ಗೆ ದೇವ್ರದ್ದು ವಿಡಿಯೋ ಅಪ್ಲೋಡ್ ಮಾಡ್ತೀನಲ್ವ, ಅವಾಗ ಹಾಕ್ತೀನಿ. ನಮ್ಮ ಕಡೆ ಮಡ್ಲಕ್ಕಿ ಅಂತ ಈ ರೀತಿ ಕೊಡ್ತೀವಿ. ಒಂದು ಫಲ, ಬಳೆ, ಅರಿಶಿನ ಕುಂಕುಮ, ಬ್ಲೌಸ್ ಪೀಸ್, ಹೀಗೆ ಅಕ್ಕಿ ಕೊಡ್ತೀವಿ. ನೋಡಿ ಹೇಗಿದೆ ಅರೇಂಜ್ಮೆಂಟ್ಸ್, ತುಂಬ ಚೆನ್ನಾಗಿ ಬಂದಿದೆ. ಇವಾಗ ಇದಕ್ಕೆಲ್ಲ ಕುಂಕುಮಾಸನ ಹಚ್ಚಿ ಅದನ್ನೆಲ್ಲ ಕಂಕಣ ಕಟ್ಟಿ ರೆಡಿ ಮಾಡ್ತಾಯಿದ್ವಿ. ಬಗಲಿಗೆಲ್ಲ ಹೆಂಗೆ ಹರಡ್ಕೊಂಡಿದ್ದೀವಿ ನೋಡಿ ಎಲ್ಲ ಫ್ರೆಂಡ್ಸ್. ಇವಾಗೆಲ್ಲ ಕಚಿ ಪಿಚಿ ಆಗಿದೆ. ನೆಕ್ಸ್ಟು ಸೀರೆ ಉಡಿಸ್ತಾ ಇದ್ದೀವಿ ದೇವಿಗೆ. ಯಾವ ರೀತಿ ಉಡಿಸ್ತಾ ಇದ್ದೀವಿ ನೋಡಿ. ಕೈ ಕಾಲು ಹಾಕ್ತಾಯಿದ್ದೀವಿ. ಇದೆಲ್ಲ ಆಯಿತು. ಇವಾಗ ಪ್ಲೇಟ್ ಡೆಕೋರೇಷನ್ ಮಾಡಿಟ್ಕೊಂಡಿದ್ದೀವಿ. ಇವಾಗ ಟೋಟಲಿ ಡೆಕೋರೇಷನ್ ಮುಗೀತು. ನೈಟು 2 o'clock ಆಯಿತು. ಇವಾಗ ಮಲ್ಗೋಕೆ ಆಗ್ತಾಯಿಲ್ಲ. ಇನ್ನೊಂದು 2 hour ಮತ್ತೆ ಎದ್ದೇಳಬೇಕು. ಮಲ್ಕೊಂಡಿಲ್ಲ ನೈಟು, ನಿದ್ರೆನೂ ಬರ್ತಾಯಿಲ್ಲ. ನೋಡಬೇಕು, 1 hour ಆದರೂ ಮಲ್ಕೊಳ್ಳೋಣ. ಇವಾಗ ಬೆಳಕಾಗಿದೆ ನೋಡಿ. ಕತ್ತಲಲ್ಲೇ ಎದ್ದಿದ್ದೀವಿ 4 ಗಂಟೆಗೇ. ಎಲ್ಲ ಯಾರೂ ಎದ್ದಿರಲಿಲ್ಲ. ನಾವೆದ್ದು ಮುಂದಿನ ಬಾಗಿಲೆಲ್ಲ ಕ್ಲೀನ್ ಮಾಡ್ತಾ ಇದ್ವಿ. ಕ್ಲೀನ್ ಮಾಡಿ ಒರೆಸಿ, ಕತ್ಲಾಗಿತ್ತಲ್ವ, ಏನೂ ಕಾಣಿಸ್ತಾ ಇಲ್ಲ. ನನಗೆ ಮೊದಲು ಸಿಕ್ಕಿದ್ದು ಇವರ ಆಶೀರ್ವಾದನೆ, ಮುದ್ದು ಲಕ್ಷ್ಮಿ ಮತ್ತು ಪುಟ್ಟಲಕ್ಷ್ಮಿ. ಇವರ ಆಶೀರ್ವಾದನೆ ನನಗೆ ಪ್ರತಿ ವರ್ಷ ಮೊದಲು ಸಿಗೋದು. ತುಂಬ ಖುಷಿ ಆಯಿತು. ನನ್ನ ತಂಗಿ ಚಿಕ್ಕದಾಗಿ ಒಂದು ಪುಟ್ಟದಾಗಿ ಚೆನ್ನಾಗಿ ಹಾಕಿದ್ಲು ರಂಗೋಲಿ. ಎಲ್ಲ ಮಳೆ ಬಂದು ಹಾಳಾಗಿಬಿಟ್ಟಿದ್ದೆ. ನೋಡಿ ನಮ್ಮನೆ ಹೇಗಿದೆ ಅಂತ. ನಾವು ಪ್ರಧಾನ ಬಾಗಿಲು ಅಂತ ಹೇಳ್ತೀವಿ. ಅದಕ್ಕೆ ಪೂಜೆ ಮಾಡಿ ಒಂದು ಚಿಕ್ಕ ಪುಟ್ಟ ತಂಬಿಗೆ ಇಡ್ತೀವಿ, ಹೂವೆಲ್ಲ ಹಾಕಿ. ನನಗೆ ಅದು ಇಡೋದು ತುಂಬ ಒಂದು ಪಾಸಿಟಿವ್ ಎನರ್ಜಿ ಬರಲಿ ಅಂತ.
ಮೊದಲು ನಮ್ಮ ಮನೆ ದೇವ್ರು ತೋರಿಸ್ತೀನಿ, ಆಮೇಲೆ ಲಕ್ಷ್ಮಿ ತೋರಿಸ್ತೀನಿ. ಇವಾಗ ನೋಡಿ ನಮ್ಮ ಮನೆ ದೇವರು ಪೂಜೆ ಮಾಡಿದ್ದೀನಿ. ಪೂಜೆ ಆಯಿತು. ಇವಾಗ ನಿಮಗೆ ಸರ್ಪ್ರೈಸಾಗಿ ನಾವು ಅಲಂಕಾರ ಮಾಡಿರುವಂಥ ಅಲಂಕಾರ ಪ್ರಿಯೆ ಲಕ್ಷ್ಮಿಯನ್ನು ತೋರಿಸ್ತಾ ಇದ್ದೀನಿ. ಹೇಗೆ ಮಾಡಿದ್ದೀವಿ ಕಮೆಂಟ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಜವಾಗ್ಲೂ ಇದೆಲ್ಲ ನಾವು ಹ್ಯಾಂಡ್ಮೇಡೇ ನಾನು ಮಾಡಿರೋದು. ನನಗೆ ಒಂದು ಕ್ರಿಯೇಟಿವಿಟಿ ಮಾಡೋದು ಅಂದರೆ ತುಂಬ ಇಷ್ಟ. ಹೊಸದಾಗಿ ಮಾಡಬೇಕು ಅನ್ನೋದು ನನಗೆ ತುಂಬ ಇಷ್ಟ. ನೋಡಿ, ನೀವು ಹೇಳಿ ಯಾವ ರೀತಿ ಆಗಿದೆ, ನಮ್ಮ ಲಕ್ಷ್ಮಿ ಯಾವ ರೀತಿ ಕಾಣಿಸ್ತಾಳೆ ಅಂತ ನೀವು ತಿಳಿಸಿ. ಚಕ್ಕಲಿ, ದುಡ್ಡು, ಆಮೇಲೆ ಹೋಳಿಗೆ, ಆಮೇಲೆ ಹೂವಿನ ಅಲಂಕಾರ, ಹಣ್ಣು, ಹೀಗೆ. ಆಮೇಲೆ ಮಾರ್ನಿಂಗೆ ನಾವು ಪ್ರಸಾದಕ್ಕೆ ಅಂತಲೇ ಕೋಸಂಬರಿ, ಪುಳಿಯೋಗರೆ, ಮೊಸರನ್ನ, ಪಾಯಸ, ಕಡಲೆಕಾಳು ಹೀಗೆ ಎಲ್ಲ ನೈವೇದ್ಯಕ್ಕೆ ಇಟ್ಟಿದ್ವಿ. ನಮ್ಮ ಲಕ್ಷ್ಮಿ ಅಲಂಕಾರ ಭೂಷಿತ ಆಗಿದ್ದಾಳೆ. ತಿಳಿಸಿ ಯಾವ ರೀತಿ ಆಗಿದ್ದಾಳೆ ಅಂತ. ನಮಗೆ ಲಕ್ಷ್ಮಿ ಹಬ್ಬ ಬಂತು ಅಂದ್ರೇ ತುಂಬ ಖುಷಿಯಾಗುತ್ತೆ. ಯಾಕೆಂದರೆ ನಾವು ನಮ್ಕಿನ್ನವಾಗಿ ನಾವು ಯಾವ ರೀತಿ ಮಾಡಬೇಕು ಅನ್ನೋ ಒಂದು ಖುಷಿ ಆಗುತ್ತೆ. ಹಾಗಾಗಿ ನೋಡಿ, ಇದೆಲ್ಲ ನನ್ನ ಕ್ರೌನೆಲ್ಲ ನಾನೇ ಹ್ಯಾಂಡ್ಮೇಡ್ ಮಾಡಿರೋದು. ನಮ್ಮನೆ ಲಕ್ಷ್ಮಿನ ಹೇಗೆ ಕಂಗೊಳಿಸ್ತಾ ಇದ್ದಾಳೆ ನೋಡಿ, ಎಷ್ಟು ಅದ್ಭುತವಾಗಿ ಕಾಣಿಸ್ತಾ ಇದ್ದಾಳೆ. ನನಗೆ ವರಮಹಾಲಕ್ಷ್ಮಿ ಹಬ್ಬ ಮಾಡಬೇಕು ಅಂತ ತುಂಬ ಕನಸು. ಮುಂಚೆನೇ ಒಂದು ತಿಂಗಳು ಮುಂಚೆನೇ ನಿದ್ರೆನೇ ಬರ್ತಿರಲಿಲ್ಲ. ಹೇಗೆ ಮಾಡಬೇಕು ಅನ್ನೋದು ಒಂದು ಕ್ಯೂರಿಯಾಸಿಟಿನೇ ಜಾಸ್ತಿ ಆಗಿಬಿಡುತ್ತೆ. ಆಮೇಲೆ ಕೊನೆಗೆ ಈ ರೀತಿ ಆಗಿದೆ ನೋಡಿ. ತುಂಬ ಚೆನ್ನಾಗಿ ಬಂದಿದೆ ಅಲಂಕಾರ, ಡೆಕೋರೇಷನ್ನು ತುಂಬ ಚೆನ್ನಾಗಿದೆ. ನಿಮಗೆ ಯಾವ ರೀತಿ ಇಷ್ಟ ಆಗಿದೆಯೋ ಇಲ್ಲ ಅಂತ ತಿಳಿಸಿ. ನನಗಂತೂ ಇಷ್ಟ ಆಗಿದೆ. ನಿಮಗೆ ಗೊತ್ತಾಗಬೇಕಲ್ಲ, ನೀವು ತಿಳಿಸ್ಬೇಕು. ನಿಮ್ಮ ಅಭಿಪ್ರಾಯನೇ ನನಗೆ ಇಂಪಾರ್ಟೆಂಟು. ಹೇಳಿದ್ದೆ ಅಲ್ವಾ, ನಾನು ಹಿಂದೆ ಕ್ರೌನ್ ಬ್ಯಾಕ್ ಡ್ರಾಪ್ನ ಮಾಡಿದ್ದೆ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಲೈಟಿಂಗ್ಸು. ಊಟಕ್ಕೆಲ್ಲ ಏನೇನು ಮಾಡಿದ್ವಿ ಅಂತ ನೋಡೋಣ ಬನ್ನಿ. ನಾವು ನೈಟ್ ರೆಕಾರ್ಡ್ ಕೊಟ್ಟಿದ್ದಕ್ಕೆ ಅದು ಒಂದು ಹುಳ ಕಟ ಅಂತ ಸೌಂಡ್ ಬರ್ತಾ ಇದೆ. ಕೋಸಂಬರಿ, ಆಮೇಲೆ ಬೀನ್ಸ್ ಪಲ್ಯ, ಆಮೇಲೆ ಮಿಕ್ಸ್ ತರಕಾರಿ ಕುರ್ಮ, ಆಮೇಲೆ ಪಾಯಸ, ಪುಳಿಯೋಗರೆ, ಕಜ್ಜಿಕಾಯಿ, ರಸಮ್ಮು, ಸಾಂಬಾರು ಎಲ್ಲ ಮಾಡಿದ್ವಿ. ಇವಾಗ ನಾನು ನಮ್ಮ ಕಡೆ ಶ್ರಾವಣ ಒಪ್ಪತ್ತು ಅಂತ ಶುಕ್ರವಾರನೇ ಪ್ರಾರಂಭ ಮಾಡ್ತೀವಿ ಲಕ್ಷ್ಮೀ ಪೂಜೆ ದಿನದಿಂದನೇ. ಆವಾಗ ನಾನು ನನ್ನ ಮಗನಿಗೋಸ್ಕರ ನೆಲದ ಮೇಲೆ ಊಟ ಮಾಡ್ತೀನಿ ಅಂತ ಹೇಳ್ಕೊಂಡು ಊಟ ಎಲ್ಲ ಮುಗೀತು. ಇವಾಗ ನಾನು ಸಂಜೆ ಆಯಿತು, ಮಡ್ಲಕ್ಕಿ ಕೊಟ್ಟು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ, ದುರ್ಗಾ ಪರಮೇಶ್ವರಿ ಅಮ್ಮನವ್ರ ಹತ್ರ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.